ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ಟೇ ಟ್ಯೂನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಮ್ಮರ್ ಹಾಲಿಡೇಸ್ ಅಂತಂದಮೇಲೆ ಟ್ರಿಪ್ಸು, ಏಕೆಂದರೆ ಸ್ಕೂಲ್ಸು ಮತ್ತು ಕಾಲೇಜಸ್ಗೆ ಹಾಲಿಡೇಸ್ ಇರುತ್ತೆ. ಸೊ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಓಡಾಡೋದು ಜಾಸ್ತಿ ಆಚೆ. ಆದರೆ ಈಗ ಬೆಂಗಳೂರಲ್ಲಿ ಇರೋವಂಥ ಈ ಬಿಸಿಲು ಟೆಂಪರೇಚರ್ಗೆ ಸೊ 3 days ಆಗಲಿ 2 days ಟ್ರಿಪ್ ಎಲ್ಲ ಹೋಗೋದು ಸ್ವಲ್ಪ ಇಂಪಾಸಿಬಲ್ ಅನಿಸುತ್ತೆ, ಕಷ್ಟ ಆಗುತ್ತೆ. ಸೊ ಅದರಿಂದ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಒಂದು ರೆಸಾರ್ಟ್ ಪ್ಲಾನ್ ಮಾಡಿದ್ದೀವಿ. ನಿನ್ನೆಯಿಂದ ಒಂದು 2 days ಒಂದು 10 to 15 ರೆಸಾರ್ಟ್ಸ್ನ ನೋಡ್ತಿದ್ದೀವಿ ತುಂಬಾ. ಸೊ ಅಷ್ಟೆಲ್ಲ ನೋಡಿ ಬಜೆಟು ಮತ್ತು ಅವೈಲಬಿಲಿಟಿ ಇದೆಲ್ಲ ಚೆಕ್ ಮಾಡಿ ಸೊ ಫೈನಲಾಗಿ ಒಂದು ರೆಸಾರ್ಟ್ನ ಚೂಸ್ ಮಾಡ್ಕೊಂಡಿದ್ದೀವಿ, ಫೈನಲೈಸ್ ಮಾಡಿದ್ದೀವಿ. ಆ ರೆಸಾರ್ಟ್ ಹೆಸರು ಮಿನಿಗು ರಿಟ್ರೀಟ್ ಅಂತ, ಮಂಡ್ಯ ಹತ್ತಿರ ಬರುತ್ತೆ. ಸೊ ಬೆಂಗಳೂರಿಂದ ಒಂದು 120 kilometers ಆಗ್ಬೋದು. ಸೊ ಹೇಗಿದೆ ರೆಸಾರ್ಟು, ವಾಕ್ ಅರೌಂಡ್ ಮಾಡೋಣ ಇವತ್ತು. ಸೊ ಅಲ್ಲಿ ಪ್ರೈಸ್ ಡೀಟೇಲ್ಸ್ ಏನಿದೆ, ಅಕೊಮಡೇಷನ್ ಹೇಗಿದೆ, ಆ್ಯಂಡ್ ಡೇ ಔಟಿಂಗ್ ಪ್ಯಾಕೇಜಸ್ ಪ್ರೈಸ್ ಡೀಟೇಲ್ಸು ಅದೆಲ್ಲ ಏನಿದೆ, ಆ್ಯಕ್ಟಿವಿಟೀಸ್ ಏನೇನಿದೆ, ಸೊ ಇದೆಲ್ಲ ನಾನು ಫರ್ದರ್ ನೋಡಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಎನ್ ರೌಟ್ ಟು ಮಿನಿಗು ರಿಟ್ರೀಟ್ ಮಂಡ್ಯ. ಏನು ಟ್ರಾಫಿಕ್ ಇದೆ, ಬಾಳದಲ್ಲಿದ್ದೀವಿ ಸದ್ಯಕ್ಕೆ. ಈಗ ನೋಡ್ತಿರೋದು ನಮ್ಮ ನಾದಿನಿ, ಆಮೇಲೆ ಕೂತಿರೋದು ನನ್ನ ಮುದ್ದಿನ ಮಗಳು, ಆಮೇಲೆ ಪಕ್ಕದಲ್ಲಿ ನನ್ನ ನೀಸು ಅಕ್ಕನ ಮಗಳು, ಆಮೇಲೆ ಈ ಕಡೆ ಲಾಸ್ಟಲ್ಲಿ ಕೂತಿದಾರಲ್ಲ ಅವ್ರು ಆ್ಯಕ್ಚುಲಿ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಬೆಟರ್ ಆಫ್ ಅಂತಲೇ ಹೇಳ್ಬೇಕು, ಇವಾಗ ಏನು ಮಾಡೋಕ್ಕಾಗಲ್ಲ. ಮತ್ತೆ ನೋಡಿ ಇಲ್ಲಿ ಕ್ಯಾಮ್ರಾಮನ್ ಇದ್ದಾರಲ್ಲ, ಇವರು ನಮ್ಮ ಬ್ರದರು, ಕಸಿನ್ ಬ್ರದರು, ಚೈಲ್ಡ್ಹುಡ್ ಫ್ರೆಂಡ್. ನಾನು ವಿಡಿಯೋಸ್ ಶೂಟ್ ಮಾಡ್ತೀನಿ, ನನ್ನ ವಿಡಿಯೋಸ್ ಏನೇನಿದೆ ಯೂಟ್ಯೂಬ್ ಚಾನಲಲ್ಲಿ, ನಾನು ಸೆಲ್ಫ್ ವಿಡಿಯೋಸ್ ಬಿಟ್ಟು ಬೇರೆ ಯಾವುದೇ ವಿಡಿಯೋಸ್ ಇದ್ರೋ ಅದೆಲ್ಲ ಶೂಟ್ ಮಾಡೋದು ಇವನೇ ಕ್ಯಾಮ್ರಾಮನ್ ನನಗೆ ಸದ್ಯಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್, ಲೆಟ್ ಸ್ಟಾರ್ಟ್. ಹೆಬ್ಬಾಳ ಅದು ದಾಟಿದ್ರೆ ಬೇಗ ಗೊರಗುಂಟೆ ಪಾಳ್ಯ ಯಾವಾಗ ದಾಟ್ತೀವಿ ಅನ್ನಿಸ್ತಿದೆ. ಇಲ್ಲೇ ಹೆಬ್ಬಾಳನೇ ಹಿಂಗಿದ್ರೆ ಇನ್ನು ಗೊರಗುಂಟೆ ಪಾಳ್ಯ ಹಿಂಗಿರಬೇಕು, ನೋಡೋಣ. ಗೊರಗುಂಟೆ ಪಾಳ್ಯ ಸಿಗ್ನಲ್ಲು. ತುಂಬಾ ಸುಸ್ತಾಯಿತು. ಬೆಂಗಳೂರು ಕ್ರಾಸ್ ಮಾಡೋದಕ್ಕೆ ತುಂಬ ಲೇಟ್ ಆಯಿತು. ಏನು ನಿಯರ್ ಬೈ ಇದೀವಿ, ಇನ್ನೊಂದು ಒಂದು ನಿಮಿಷದಲ್ಲಿ ರೀಚ್ ಆಗ್ತೀವಿ. ನೋಡ್ಕೊಂಬಿಡಿ, ಕೊನೆಗೂ ಫೈನಲಿ ರೀಚ್ ಆದ್ವಿ ಆಫ್ಟರ್ 3 hours. RG ರೆಸಾರ್ಟ್ ಅಂತ ಇದೆ, ಅಂದರೆ ಇನಿಷಿಯಲ್ ಆಗಿ ಇದು ಸ್ಟಾರ್ಟ್ ಮಾಡಿದ್ದು RG ರೆಸಾರ್ಟ್ ಅಂತ ನಾವು ನೋಡಿದಾಗ ಗೂಗಲಲ್ಲಿ ಗೊತ್ತಾಯಿತು. ಕರೆಂಟ್ಲಿ ಇದ್ರ ಹೆಸರು ಇರೋದು ಮಿನಿಗು ರಿಟ್ರೀಟ್ ಅಂತ. ಗೇಟ್ ಹತ್ರ ಎಂಟ್ರಿ ಮಾಡಿಸ್ಕೊಳ್ತಾರೆ, ಎಷ್ಟು ಜನ ಇದ್ದೀರಾ, ಮತ್ತು ಕಾರ್ ಡೀಟೇಲ್ಸ್ ಕೊಡಬೇಕು. ಆ್ಯಂಡ್ ಇಲ್ಲಿ ರಿಸೆಪ್ಷನಲ್ಲಿ ಹೋಗ್ಬೇಕಾಗುತ್ತೆ ಟ್ಯಾಕ್ಸ್ ತೊಗೊಳೋದಕ್ಕೆ. ಸೊ ಈಗ ನೋಡ್ತೀವಿ ಚಿಕ್ಕ ಒಂದು ಟೆಂಪಲ್ ಇದೆ, ಸೆಕ್ಯೂರಿಟಿ ರೂಮು, ಮತ್ತು ಇಲ್ಲಿ ರಿಸೆಪ್ಷನ್ ಬೋರ್ಡು. ಇಲ್ಲಿ ಹೋಗಿ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ತಾರೆ, ಪಾರ್ಕಿಂಗು ಮತ್ತು ಒಳಗಡೆ ಹೇಗೆ ಹೋಗೋದು ಅಂತ. ರೆಸಾರ್ಟ್ ತುಂಬ ದೊಡ್ಡದಾಗಿದೆ ಅನಿಸ್ತಿದೆ. ಓಕೆ, ಫೈನಲಿ ರೀಚ್ ಆದ್ವಿ. 3 hours ಬೇಕಾಯಿತು. ಅಂದರೆ ಬೆಂಗಳೂರು ಬಿಟ್ಟಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಅರ್ಲಿ ಮಾರ್ನಿಂಗ್ ಅಟ್ಲೀಸ್ಟ್ ಒಂದು 8:30 9ಗೆ ಬಿಟ್ಟರೆ ಅಟ್ಲೀಸ್ಟ್ 12 ಒಳಗೆ ಬರ್ಬೋದು. ಲೇಟ್ ಆದಷ್ಟು ಟ್ರಾಫಿಕ್ಕಿಂದ ಇನ್ನೂ ಲೇಟ್ ಆಗುತ್ತೆ ಇಲ್ಲಿ ರೀಚ್ ಆಗೋದು. ಹೇಗಿದೆ ರೆಸಾರ್ಟ್, ಆಮೇಲೆ ವಾಕ್ ಅರೌಂಡ್ ಮಾಡ್ತೀನಿ. ಬಟ್ ಈಗ ಅಲ್ಲಿಂದ ಬಂದಿದ್ದೀವಿ, ಫುಲ್ಲು ಟಯರ್ಡ್ ಆಗಿದ್ದೀವಿ ಆ್ಯಂಡ್ ತುಂಬ ಹೊಟ್ಟೆ ಹಸಿಸಿದೆ. ಆ್ಯಂಡ್ 1 hour ಅಪ್ ಟು 3 o'clock ಲಂಚ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಈಗ ಹೋಗಿ ಲಂಚ್ ಮಾಡೋಣ ಬನ್ನಿ. ವೆಜ್ಜು ನಾನ್ ವೆಜ್ಜು ಎರಡೂ ಆಪ್ಷನ್ ಇದೆ ಇಲ್ಲಿ. ಸೊ ವೆಜ್ ಏನಿದೆ, ನಾನ್ ವೆಜ್ ಏನಿದೆ ಆಪ್ಷನು ನೋಡೋಣ. ಏನು ಸ್ಪೆಷಲ್ ಇದೆ ಫುಡ್ಡು. ಸಲಾಡು ಏನಿದು, ಐಸ್ ಕ್ರೀಮಾ?
ಚಪಾತಿ. ಸ್ಟಾರ್ಟರ್ ಏನು? ಚಿಲ್ಲಿ ಚಿಕನ್, ಚಿಕನ್ ಗ್ರೇವಿ, ಬಿರಿಯಾನಿ. ಓಕೆ, ಚಿಲ್ಲಿ ಚಿಕನ್ ಇದೆ, ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಇದೆ, ಸಲಾಡ್ ಇದೆ ಲಂಚ್ಗೆ. ವೆಜ್ ಸೈಡಲ್ಲಿ ಏನಿದೆ ನೋಡೋಣ ಬನ್ನಿ. ಹಾಗೇನು ಸಲಾಡ್ ಇದೆ ರೆಗ್ಯುಲರಾಗಿ. ಇನ್ನು ಗೋಬಿ ಮಂಚೂರಿಯನು, ಚಪಾತಿ ಕೊಟ್ಟಿದ್ದಾರೆ. ಓಕೆ, ಪನ್ನೀರ್ ಗ್ರೇವಿ, ದಾಲು, ಗೀ ರೈಸ್, ವೈಟ್ ರೈಸ್ ಇದೆ, ರಸಮ್. ಓಕೆ, ಸೊ ಲಂಚ್ಗೆ ಏನು ಸಫಿಷಿಯೆಂಟಾಗಿರಬೇಕು ಅದೆಲ್ಲ ಇದೆ. ಡೈನಿಂಗ್ ಏರಿಯಾ ಈ ರೀತಿ ಇದೆ, ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ. ಫುಡ್ಡು ಟೇಸ್ಟು ಮಾಡ್ತಿದ್ದೀವಿ, ಚೆನ್ನಾಗಿದೆ. ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ ಮತ್ತು ಚಿಲ್ಲಿ ಚಿಕನು ಎರಡು ಟೇಸ್ಟ್ ಮಾಡಿದ್ವಿ, ಎರಡೂ ಚೆನ್ನಾಗಿದೆ. ಪ್ಲೇಸು ಕೂಲಾಗಿದೆ. ಆ್ಯಂಡ್ ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ಒಂದು 38 ಡಿಗ್ರಿ ಸೆಲ್ಸಿಯಸ್ಸು ನಾನು ನೋಡಿದಾಗ. ಈಗ ಓಕೆ, ಆ ಸೈಡ್ ಇದೆ ಅನಿಸುತ್ತೆ ಪೂಲು ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಕೇಳಿಸ್ತದೆ ಸೌಂಡು. ಓಕೆ, ಬುಲ್ ರೈಡ್ ಇದೆ ಇಲ್ಲಿ. ಓಕೆ, ವುಡನ್ ಕಾಟೇಜಸ್ಸು ಯಾರೋ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಓಪನ್ ಒಳಗಡೆ ಎಲ್ಲ ನೋಡ್ಸೋದಕ್ಕಾಗೋದಿಲ್ಲ, ಬಟ್ ಔಟ್ಸೈಡಿಂದ ನೋಡಿಸ್ತಿದ್ದೀನಿ. ಇಲ್ಲಿ ಬೇರೆ ಥರ ರೂಮ್ಸ್ ಇದೆ, ಕ್ವಾಡ್ ರೂಮ್ಸ್ ಅನಿಸುತ್ತೆ ಇದು ಇಲ್ಲಿ ನೋಡ್ತಿರೋದು. ನೋಡಿ, ಅಂದರೆ ಒಂದೊಂದಕ್ಕೂ ಒಂದೊಂದು ಡಿಫ್ರೆನ್ಷಿಯೇಟ್ ಇರುತ್ತೆ ಪ್ರೈಸು. ಅದು ನೀವು ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕೋಕೋನಟ್ ಫಾರ್ಮ್ ಅನಿಸುತ್ತೆ ಇದು. ಅಂದರೆ ಕೋಕೋನಟ್ ಒಂದೇ ಅಂತಲ್ಲ, ಸಪೋಟ ಇದೆ, ಮಾವಿನ ಮರಗಳು ಇದ್ದಾವೆ. ಸೊ ಫಾರ್ಮಲ್ಲಿ ರೆಸಾರ್ಟ್ನ ಬಿಲ್ಡ್ ಮಾಡಿದ್ದಾರೆ, ರೀಸೆಂಟಾಗೆ ಬಿಲ್ಡ್ ಮಾಡಿರೋದು, 6 months ಆಗಿದೆ. ನೋಡಿ, ಇಲ್ಲೊಂದು ಆ್ಯಕ್ಟಿವಿಟಿ, ಫಸ್ಟ್ ಆ್ಯಕ್ಟಿವಿಟಿ ಇಲ್ಲಿ ಬಂದಮೇಲೆ ಜಿಗ್ಜ್ಯಾಗ್ ಅಂತೆ. ನೋಡೋಣ ಹೇಗಿರುತ್ತೆ, ಟ್ರೈ ಮಾಡಿಲ್ಲ ಫಸ್ಟ್ ಟೈಮು. ಬಿಸಿಲಿಗೆ ಹಾಂ ಆಗಲ್ಲ ಪೋವು ಏನಾದರೂ ಸಾಹಸ ಮಾಡಬೇಕಾಗುತ್ತೆ ಇದರೆಲ್ಲ ಆಚೆ ಬಂದಾಗ. ಕೈ ನೋಡಿ, ನಮ್ಮ ಕಾಂಪಿಟೇಟರು ನಾನೇ ಫಸ್ಟ್. ಈಗ ಇಳಿರಿ ಕೆಳಗೆ, ಇವಾಗ ಇರೋದು ಓಕೆ. ಸೊ ಗ್ಲಾಸ್ ಹೌಸು ನಾವು ಬುಕ್ ಮಾಡ್ಕೊಂಡಿರೋದು ನಮ್ಮ 8 ಮೆಂಬರ್ಸ್ಗೆ. ಸೊ ಹೇಗಿದೆ ನೋಡೋಣ. ಓಕೆ, ಇದು ಲಿವಿಂಗ್ ಏರಿಯಾ, TV ಕ್ಯಾಬಿನೆಟ್ಟು. ಇಲ್ಲಿ ಕುತ್ಕೊಂಡು ಆರಾಮಾಗಿ TV ನೋಡ್ಬೋದು. ಫುಲ್ಲು ಕಂಪ್ಲೀಟ್ ಗ್ಲಾಸ್ ಹೌಸ್ ಇದೆ. ಓಕೆ, ಅಪ್ಸ್ಟೇರ್ಸ್ ಮೇಲೆ ನೋಡೋಣ ಫಸ್ಟ್ ಫ್ಲೋರ್ ಏನಿದೆ. ಓಕೆ, ಅಗೇನ್ ಇಲ್ಲಿ TV ಕ್ಯಾಬಿನೆಟ್ ಇದೆ, ಕಬೋರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಕರ್ಟನ್ಸ್. ಇಲ್ಲಿ ಬಾಲ್ಕನಿ ಕೂಡ ಇದೆ. ಓಕೆ, ಇದು ಕಂಪ್ಲೀಟ್ ಗ್ಲಾಸಲ್ಲೇ ಬಿಲ್ಡ್ ಮಾಡಿದ್ದಾರೆ. ಓಕೆ, ಇದು ಟಾಯ್ಲೆಟು, ಕಿಂಗ್ ಸೈಜ್ ಬೆಡ್ ಪ್ರೊವೈಡ್ ಮಾಡ್ತಿದ್ದಾರೆ. ಓಕೆ, ಜಿಪ್ ಲೈನ್ ಇದೆ ಇಲ್ಲಿ. ಜಿಪ್ಲೈನ್ ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮು ಜಿಪ್ಲೈನ್ ಟ್ರೈ ಮಾಡೋಣ ಅಂತ. ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳ್ತೀನಿ.
ಕಾಲು ಚಾಚಿ ಮಾಡಿ, ಚಾಚಿ ಕಾಲು ಫೀಲ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ನಮಗೆ ಚಾನ್ಸ್ ಸಿಕ್ತು ಹೋಗೋದಕ್ಕೆ. ಸುತ್ತಾಗಿ ರೀಲ್ಸು ಫೋಟೋಸು ಎಲ್ಲ ತಗೊಂಡು ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ನೀರಲ್ಲಿ ಆಡಕ್ಕೆ ಬಂದಿದ್ದೀವಿ. ಬನ್ನಿ ಬೇಡ. ಪೂಲು ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೊಸಾದ್ ಕೂಡ ಈಗ ಡೈಮೆನ್ಷನ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಅಂದರೆ ತುಂಬ ಜನ ಆದರೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಸ್ವಲ್ಪ ದೊಡ್ಡದು ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಕ್ಲೀನಾಗಿದೆ ಆ್ಯಂಡ್ ಈವನ್ ಎನ್ವೈರನ್ಮೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಫಾರ್ಚುನೇಟ್ಲಿ ಇವತ್ತು ಎಕ್ಸಾಕ್ಟಾಗಿ ನನ್ನ ನೀಸ್, ನಮ್ಮ ಅಕ್ಕನ ಮಗಳ ಬರ್ಡೇ. ಇವತ್ತೇ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕೇಕ್ ಕೂಡ ತಂದ್ಕೊಂಡಿದ್ದೀವಿ. ಬರ್ಡೇ ಸೆಲೆಬ್ರೇಟ್ ಮಾಡೋಣ. 16 ವರ್ಷ ಆಯಿತು. ನೋಡಿ, ಇಲ್ಲಿ ನೈಟು ಫಾರ್ಮ್ ಸೆಂಟ್ರಲ್ಲಿ ಫೈರ್ ಹಾಕಿದ್ದಾರೆ. ಸೊ ಆರಾಮಾಗಿ ಇಲ್ಲಿ ಕೂತು ಚಿಲ್ ಮಾಡ್ಬೋದು ಫ್ಯಾಮಿಲಿ, ಫ್ರೆಂಡ್ಸು. ಟೈಮು 1 ಗಂಟೆಗೆ ಇನ್ನೊಂದು 15 ನಿಮಿಷ ಇದೆ. ಇಷ್ಟೊತ್ತವರೆಗೂ ಡಿನ್ನರ್ ಆಯಿತು, ಬರ್ಡೇ ಪಾರ್ಟಿ ಇತ್ತು ನನ್ನ ನೀಸ್ದು, ಅದೊಂದು ಸ್ವಲ್ಪ ಪಾರ್ಟಿ. ಅದು ಬೇರೆ RCB GT ಮೇಲೆ ವಿನ್ ಆಯಿತು, ಅದಿನ್ನೂ ದೊಡ್ಡ ಪಾರ್ಟಿ. ಗ್ಲಾಸ್ ಹೌಸು ನೀವು ನೋಡ್ದಂಗೆ ಬೆಳಗ್ಗೆ ನೋಡಿಸೋದ್ನಲ್ಲ ಹೇಗಿದೆ ಅಂತ ಗ್ಲಾಸ್ ಹೌಸು. ಸೊ ಇಲ್ಲಿ ಸ್ಟೇ ಆಗ್ತಿದ್ವಿ. ಇಲ್ಲಿ ನೋಡ್ತಿರ್ಬೋದು, ಬೆಡ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ, ಅಂದರೆ ಎಕ್ಸ್ಟ್ರಾ ಪರ್ಸನ್ಸ್ ಇದೆ. ಸೊ ಬೇಸಿಕಲಿ ಇದು ಕಪಲ್ಸ್ಗೆ ಪ್ಯಾಕೇಜ್ ಇದು. ಪ್ರೈಸ್ ಡೀಟೇಲ್ಸು, ನಾನು ಸ್ಟೇಯಿಂಗ್ ಪ್ರೈಸ್ ಡೀಟೇಲ್ಸ್ ನಾನು ಕನ್ಫರ್ಮ್ ಮಾಡೋದಕ್ಕಾಗೋದಿಲ್ಲ. ಆದರೆ ಡೇ ಔಟ್ ಪ್ಯಾಕೇಜಸ್ ಏನಿದೆ ಪ್ಲಾನ್ಸು ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು ರಿಸಾರ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ಸೊ ಇವತ್ತಿಗೆ ಶನಿವಾರ ನೈಟ್ಗೆ ಗುಡ್ ನೈಟ್. ಬೆಳಗ್ಗೆ ಮಾರ್ನಿಂಗ್ ಸಂಡೇ. ಸೊ ನೋಡೋಣ ಮಾರ್ನಿಂಗ್ ಹೇಗಿರುತ್ತೆ, ನೇಚರ್ ಹೇಗಿದೆ, ಹಾಗೆ ಬೇರೆ ಅರ್ಲಿ ಮಾರ್ನಿಂಗ್ ಆಕ್ಟಿವಿಟೀಸ್ ಏನಾದರೂ ಇದೆಯಾ, ಆದರೆ ನಮ್ಮ ಚೆಕ್ಔಟ್ ಟೈಮಲ್ಲಿ ಏನೇನು ಆಕ್ಟಿವಿಟೀಸ್ ನಾವು ಕ್ಲಿಯರ್ ಮಾಡೋಕ್ಕಾಗುತ್ತೆ, ಕಂಪ್ಲೀಟ್ ಮಾಡೋಕ್ಕಾಗುತ್ತೆ, ಅದೆಲ್ಲ ನಿಮಗೆ ವಿಡಿಯೋದಲ್ಲಿ ನೋಡಿಸ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವಯಸ್ಸೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ರಾತ್ರಿ ಸ್ವಲ್ಪ ಪಾರ್ಟಿ ಜೋರು. ಒಂದು ಫಾರ್ಮ್ ಎಲ್ಲ ರೆಸಾರ್ಟ್ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ ಬರ್ತಿದ್ದೀನಿ ಅರ್ಲಿ ಮಾರ್ನಿಂಗ್ ಇದ್ದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಗ್ಲಾಸ್ ಹೌಸಸ್ ಇದೆಯಲ್ಲ, 4 ಇದೆ, 5 ಗ್ಲಾಸ್ ಹೌಸಸ್ ಇದೆ.
1 2 ಅಲ್ಲೊಂದು 3 ಇಲ್ಲಿ 4 5 ಗ್ಲಾಸ್ ಹೌಸಸ್ ಇದೆ. ಸೊ ಅವೈಲಬಿಲಿಟಿ ಇದೆ ಅನಿಸುತ್ತೆ, ಬಟ್ ಪ್ರೇಯರು ನೀವು ಬುಕ್ಕಿಂಗ್ ಮಾಡ್ಕೊಡ್ಬೇಕಾಗುತ್ತೆ ಮುಂಚೆನೇ. ಈ ಸಮ್ಮರ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಮಾನ್ಸೂನ್ ಟೈಮಲ್ಲಿ ಮತ್ತು ಸ್ವಲ್ಪ ವಿಂಟರ್ ಸೀಸನಲ್ಲೆಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಹೋಗಿ ಸ್ವಲ್ಪ ಟೀ ಅವೈಲೇಬಲ್ ಇದೆ, ಟೀ ತೊಗೊಳ್ಳೋಣ. ಟೀ ಕಾಫಿ 2 ಆಪ್ಷನ್ ಇದೆ. ಸೊ ಕಾಫಿ ಆಗಿದ ತಕ್ಷಣ ಈಗ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಗೇಮ್ಸ್ ಇದೆ ಇಲ್ಲಿ. ಜಿಪ್ಲೈನ್ ಸೈಕ್ಲಿಂಗ್ ಎಲ್ಲ ಇದೆ ಇಲ್ಲಿ. ಸ್ವಲ್ಪ 8 ಮೇಲೆ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಗೇಮ್ಸ್ ಆಡಿ ಮತ್ತೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ನಾವು ಚೆಕ್ಔಟ್ ಆಗಬೇಕಾಗುತ್ತೆ. ಟೆಂಟ್ ಹೌಸ್ ಫೆಸಿಲಿಟಿ ಕೂಡ ಇರುತ್ತೆ. ಅಂದರೆ ನೀವು ಇನ್ ಕೇಸ್ ಜಾಸ್ತಿ ಜನ ಆದರೆ ಟೆಂಟ್ ಹೋಗ್ಬೋದು.
ಟೈಪು ತುಂಬ ಸ್ಪೇಷಿಯಸ್ ಆಗಿದೆ. 4 ರೂಮ್ಸ್ ಇದೆ ಅಂತ ಹೇಳಿದ್ದಾರೆ. ಓವರಾಲ್ ಈ ರೆಸಾರ್ಟ್ ರೇಟಿಂಗ್ ಮಾಡೋದಾದ್ರೆ ಆಬ್ವಿಯಸ್ಲಿ ನನಗೆ 10ಗೆ 9.5 ಕೊಡ್ತೀನಿ. ಒಂದು 5.5 ಎಲ್ಲರೂ ಸ್ವಲ್ಪ ಅಲ್ಲಿ ಇಲ್ಲಿ ಮ್ಯಾನೇಜಿಂಗು ಅದು ಇದು ಸ್ವಲ್ಪ ಅಷ್ಟೇ. ಅದು ಬಿಟ್ಟರೆ ಓವರಾಲ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಡೇ ಔಟಿಂಗು ವೆರಿ ವರ್ಕ್ಫುಲ್ಲು ಆ್ಯಂಡ್ ಸ್ಟೇಯಿಂಗ್ ಈವನ್ ಎಲ್ಲ ಹೊಸದಾಗಿ ಅಂದರೆ ರೀಸೆಂಟಾಗಿ ಬಿಲ್ಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಎಲ್ಲೋದ್ರು. ಆ್ಯಂಡ್ ಇಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ ಸೀನ್ಸು ಫೋಟೋಸ್ ತೊಗೊಳೋದಕ್ಕೆ ಫೋಟೋಶೂಟ್ ಮಾಡೋದಕ್ಕೆ ಈ ಮನೆ ಎಸ್ಪೆಷಲಿ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ. ಒಂದು 15 to 20 ಮೆಂಬರ್ವರೆಗೂ ನೀವು ಸ್ಟೇ ಮಾಡ್ಬೋದು. ಇಲ್ಲಿ 4 ದೊಡ್ಡ ರೂಮ್ಸ್ ಇದೆ. ಸೊ ಇದಿಷ್ಟು ರೆಸಾರ್ಟ್ನ ವಿಡಿಯೋ ನಿನ್ನೆಯಿಂದ ನೋಡ್ತಿದ್ದೀನಿ ಏನೇನಿದೆ ಯಾವ್ಯಾವ ಥರ ಇದೆ ಅಂತ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ನಿಮಗೆ ಅಂದ್ಕೊಳ್ತೀನಿ. ಹಾಗೆ ಯಾರಾದರೂ ರೆಸಾರ್ಟ್ ಹೋಗಬೇಕು ಅಂತ ಸರ್ಚ್ ಮಾಡ್ತಿದ್ರೆ ಅವ್ರಿಗೆ ರೆಕಮೆಂಡ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಯಾವುದೋ ಔಟಿಂಗು ಟ್ರಾವೆಲಿಂಗ್ ವಿಡಿಯೋಸಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸ್ಟೇ.